ರೀ ನಿಮ್ ಮಗಳನ್ನ ಕೇಳ್ದಂಗೆಲ್ಲ ಈಚೆ ಕಳಿಸ್ತಿರಲ್ಲ, ಅಕ್ಕಪಕ್ಕದವರೆಲ್ಲ ನೋಡಿದ್ರೆ ಏನ್ ಅನ್ಕೋತಾರೆ? ಅಯ್ಯೋ, ಅಕ್ಕಪಕ್ಕದವ್ರು 1000 ಅನ್ಕೊಂತಾರೆ, ಅದನ್ನ ಕಟ್ಕೊಂಡ್ ನಾವೇನ್ ಮಾಡೋಣ? ನನ್ ಮಗ್ಳ ಮೇಲೆ ನನಗ್ ನಂಬಿಕೆ ಇಲ್ವಾ? ಇವಾಗ ಓಡಾಡ್ತೀರಾ, ಮದ್ವೆ ಆದ್ಮೇಲೆ ಓಡಾಡಕ್ಕಾಯ್ತದೆ? ಕೂತಿರ್ರಿ, ಟೀ ಮಾಡ್ಕೊಬತ್ತೀನಿ, ಕುಡ್ದ್ಬಿಟ್ಟು ಹೋಗಿರಂತೆ. ಅಲ್ಲ ರೀ, ನಿಮ್ ಮಗಳು ಚಿಕ್ಕ ಬಟ್ಟೆ ಎಲ್ಲ ಹಾಕೊಂಡು ಓಡಾಡ್ತಾ ಇರ್ತಾಳಲ್ಲ, ನೀವೇನು ಹೇಳಲ್ವ ಒಳಗೆ? ಅಯ್ಯೋ, ನಿಮ್ಮನೆಯಿಂದ ಚಡ್ಡಿ ಕದ್ಬಿಟ್ಲಾ? ಇಲ್ಲಪ್ಪ. ಮತ್ತೆ ಅವಳ್ದವಳು ಹಾಕೊಂಡು ಓಡಾಡ್ತಿದ್ದಾಳಲ್ಲ. ನನ್ಗೆ ಅವರಪ್ಪಂಗೆ ಏನು ಅಬ್ಜೆಕ್ಷನ್ ಇಲ್ಲ ಅಂದ್ರೆ ನಿಮ್ಗೇನು? ನಿಮ್ ಮಗಳು ಮನೆಗೆ ಯಾರನ ಬರ್ಲಿ, ಯಾವಾಗಾನ ನೋಡ್ಲಿ, ಅಡ್ಡಾದಿದ್ಯಾ ಕೂತಿರ್ತಾಳಲ್ಲ, ನೀವೇನು ಹೇಳಲ್ವೇನ್ರಿ ಒಳಗೆ? ಅಯ್ಯೋ, ಎಸ್ ಅಲ್ಲಿ ಅಂತ ಹೇಳಿದ್ರಿ, ಹೇಳ್ತಾನೆ ಇರ್ತೀನಿ ಆರಾಮಾಗಿ ಕೂತ್ಕೋ, ನಿನ್ಗೆ ಹೆಂಗ್ ಕಂಫರ್ಟಬಲ್ ಆಗುತ್ತೋ ಹಂಗ್ ಕೂತ್ಕೋ ಅಂತ. ಅವಳೇ ಕೇಳಲ್ಲ, ಇದು ಅವಳ ಮನೆ, ಅವಳು ಇಷ್ಟ ಬಂದಂಗ ಅವಳು ಕೂತ್ಕೊಳ್ಳಿ ಅಲ್ವಾ? ನೀವೇನಂತೀರಾ? ಅಲ್ಲರಿ, ಇವರೆಲ್ಲ ಮಾತಾಡ್ತಿರ್ತಾರೆ, ನಿಮ್ ಹುಡುಗಿ ಯಾವ್ದೋ ಹುಡುಗನ ಜೊತೆ ಬಂದು ಪಕ್ಕದ ರೋಡಲ್ಲಿ ಗಾಡಿಲಿ ಇಳ್ದ್ಬಿಟ್ಟು ಬರ್ತಾಳೆ ಅಂತ. ಓ ಅಲ್ಲ, ನಾನು ಅವಳಿಗೆ ಹೇಳ್ತಿದ್ದೆ ಪಕ್ಕದ ರೋಡಲ್ಲಿ ಯಾಕೆ, ನಮ್ಮ ಮನೆ ಕಾರ್ನರ್ ಅಲ್ಲೇ ಇಳಿ ಅಂತ. ಹೋಗ್ಲಿ ಬಿಡಿ, ಇನ್ಮೇಲೆ ಯಾಕೆ, ನಮ್ಮ ಮನೆ ಮುಂದೆನೆ ಬಂದು ಇಳಿತಾಳೆ ಅಲ್ವಾ?